ಬೆಂಗಳೂರಿನ 24 ವರ್ಷದ ಲಿಂಗತ್ವ ಮತ್ತು ಅಲ್ಪಸಂಖ್ಯಾತ ಸುಕನ್ಯಾ ಮಹಿಳೆ ಭೀಕರ ಹಲ್ಲೆ ಮಾಡಿ ಅಕ್ರಮ ಬಂಧನ ಮತ್ತು ಬಲವಂತದ ತಲೆ ಬೋಳಿಸುವ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ವೈಶಾಲಿ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅಲ್ಪಸಂಖ್ಯಾತ ಸುಕನ್ಯಾ ಮೇಲೆ ರಾಜ್ಯದಲ್ಲಿ ಪದೇ ಪದೇ ದಬ್ಬಾಳಿಕೆ ಹಲ್ಲೆಗಳು ನಡೆಯುತ್ತಲೇ ಇವೆ. ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ತೆಲಂಗಾಣದ ಸಿದ್ದಿಪೇಟೆ ಜಿಲ್ಲೆಗೆ ಸೇರಿದ ಸುಕನ್ಯಾ ಮಹಿಳೆಯ ಮೇಲೆ ಕಳ್ಳತನ ಆರೋಪ ಹೊರಿಸಿ ಹೀನಾಯವಾಗಿ ಥಳಿಸಿದರು. ವಿಜಯಪುರ, ಮೈಸೂರು, ಕಲಬುರಗಿ ಹಾಗೂ ಬೆಂಗಳೂರಿನಲ್ಲಿ ನಮ್ಮ ಸುಕನ್ಯಾರ ಮೇಲೆ ಹಲ್ಲೆ ಮಾಡಿದ್ದು ಪೊಲೀಸ್ ವೈಫಲ್ಯ ಎಂದು ದೂರಿದರು. ತುಂಬಾ ಸಮಸ್ಯೆಗಳು ಕರ್ನಾಟಕದಲ್ಲಿ ಆಗ್ತಾ ಇದ್ದಾವೆ. ಯಾವುದೇ ರೀತಿ ನಾವು ನಮ್ಮ ಹಿಜಡಾ ಘರಾಣದ ವ್ಯವಸ್ಥೆ ವಿರುದ್ಧ ಇಲ್ಲ. ಹಿಜಡಾ ಘರಾಣದ ವ್ಯವಸ್ಥೆಯಲ್ಲಿ ತಡ ಅಂದ್ರೆ ಒಂದು ಲೇಯರಲ್ಲಿ ಕಮ್ಮಿ ಇರ್ತಕ್ಕಂಥ ಸಮುದಾಯದವರು ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಈ ತರದ ಘಟನೆಗಳು ಎಲ್ಲಿ ನಡೀಬಾರದು ಅನ್ನೋದು ನನ್ನ MGSP ಕಡೆಯಿಂದ ತೀವ್ರವಾದಂತ ಒಂದು ಆಕ್ರೋಶ ಇದೆ. ಏನು ಆಗ್ರಹ ಮಾಡ್ತೀವಿ? ಇಲ್ಲ ಪೂರ್ಣ ಮುಗಿಸಿದ ನಂತರ ಪ್ರಶ್ನಾವಳಿಗಳನ್ನು ದಯವಿಟ್ಟು ಮಾಡಿ. ನಿನ್ನೆ ದಿನ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಮಹಜರ್ ಮಾಡಲಿಕ್ಕೆ ರೂಪೇಣ ಆಗ್ರಹಕ್ಕೆ ಹೋದ್ರೆ ವಿಕ್ಟಿಮ್ ಹೇಳ್ತಾರೆ, ವಿಕ್ಟಿಮ್ ಇನ್ನೂ ಚೇತರಿಸ್ಕೊಂಡಿಲ್ಲ. ವಿಕ್ಟಿಮ್ ಏನು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ನೀವು ಸಂಘಟನೆಯವರು ಮತ್ತೆ ಕೆಲವೊಂದಿಷ್ಟು ಹೋರಾಟಗಾರರು ಬರೆದಿದ್ರೆ ನಾನು ಅವತ್ತು ಮಣ್ಣಾಗ್ಬಿಡ್ತಿದ್ದೆ, ನನ್ನನ್ನು ಹತ್ಯೆ ಮಾಡಿಬಿಡ್ತಿದ್ರು, ನನಗೆ ಅವ್ರ ಮೇಲೆ ಹಾಫ್ ಮರ್ಡರ್ ಕೇಸ್ ಹಾಕಿ ಅವ್ರ ಬೇಲಿಂದ ಹೊರಗಡೆ ಬಂದಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು. ಐನಾಶ್ ಸಾಕ್ ಮಾತನಾಡಿ, ನಮ್ಮ ಸಮುದಾಯದ 24 ವರ್ಷದ ಮಹಿಳೆಯ ಮೇಲೆ ಹಲ್ಲೆ ಮಾಡಲಾಗಿದೆ. ಬಲವಂತವಾಗಿ ಆಕೆಯ ತಲೆ ಬೋಳಿಸಲಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಕಳೆದ ತಿಂಗಳು ಈ ಘಟನೆ ನಡೆದಿದೆ. ಹೊಡೆದು ಕೊಲೆ, ಬೆದರಿಕೆ ಹಾಕಲಾಗಿದೆ. ವಿಡಿಯೋ ಸಿಕ್ಕ ಬಳಿಕ ನಾವು ಬೊಮ್ಮನಹಳ್ಳಿ ಠಾಣೆಗೆ ದೂರು ಕೊಟ್ಟಿದ್ದೇವೆ ಎಂದರು. ಸದ್ಯ ಹಲ್ಲೆಗೊಳಗಾದ ಸುಕನ್ಯಾ ಅವರು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೈಕೆ ಪಡೆಯುತ್ತಿದ್ದಾರೆ. ಅನ್ಯಾಯ ಮಾಡಿ, ದೌರ್ಜನ್ಯ ಮಾಡಿ, ಕ್ರೌರ್ಯ ಮಾಡಿ ಎಂದು ಯಾರಿಗೂ ಹೇಳಿಕೊಡಲಿಲ್ಲ. ಚಿಕ್ಕಬಳ್ಳಾಪುರದಲ್ಲೂ ಸಹ ಇದೇ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ. ತಲೆ ಬೋಳಿಸುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಆಧಾರ ಇದ್ದರೂ ಸಹ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮದೇ ಸಮುದಾಯದ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಈ ರೀತಿಯ ಹಲವಾರು ಕೃತ್ಯಗಳು ಆಗಿವೆ. ಆದ್ರೇನು ಬೆಳಗಿಗೆ ಬಂದಿಲ್ಲ. ಪ್ರೂಫ್ ಸಹಿತ ಸಿಕ್ಕಿದ್ದು ಸ್ವಲ್ಪ ಬೆಳವಣಿಗೆ ಅಷ್ಟೇ ಸಿಕ್ಕಿದೆ. ಆದರೂ ಸಹಿತ ವಿಕ್ಟಿಮ್ ಖುದ್ದಾಗಿ ಹೇಳ್ತಾ ಇದ್ದಾರೆ, ಏನಂತ ಹೇಳಿ, ನನಗಿವರು ನನ್ನ ಕೊಲೆನೇ ಮಾಡಿಬಿಡ್ತಿದ್ರು ಅಂತ ಹೇಳಿ, ಅಷ್ಟು ಕ್ರೌರ್ಯವಾಗಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವಿಡಿಯೋ ಪ್ರೂಫ್ ಸಹಿತ ಇದೆ. ಆ ಆಧಾರದ ಮೇಲೆ ಇದ್ರೂ ಕೂಡ ಅವ್ರಿಗೆ ಬೇಲ್ ಕೊಟ್ಟು ಅವ್ರನ್ನ ಹೊರಗಡೆ ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮತ್ತೊಂದು ಸ್ವಲ್ಪ ಧೈರ್ಯ ಬರಲ್ವಾ? ನಮ್ಮ ಹತ್ರ ಸಾಕ್ಷಿ ಆಧಾರಗಳಿವೆ. ಆಧಾರಗಳು ಇದ್ರೂ ಸಹಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ, ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಮಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಇದನ್ನೇ ಪ್ರಶ್ನೆ ಮಾಡೋದು, ನೀವು ವಿವಿಧ ನಮ್ಮ ಹಕ್ಕುಗಳನ್ನ ತಿಳ್ಕೊಂಡ್ಬಿಟ್ಟು ವಿವಿಧ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೀರಿ, ಆದರೆ ಅವನ್ನ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿ ಇಟ್ಟಿದ್ದೀರಿ, ಕಾರ್ಯಕ್ರಮಕ್ಕೆ ತಂದೇ ಇಲ್ಲ ಅದನ್ನ. ಯಾಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ 1% ರಿಸರ್ವೇಷನ್ ಕೊಟ್ಟರು ಸಹಿತ ಅದರ ಮಾನದಂಡಗಳನ್ನ ನೀವು ಏನ್ ಮಾಡಿದ್ದೀರಾ, ಒಂದು ತೃತೀಯ ಲಿಂಗಿಗಳನ್ನ ಪುರುಷರ ಜೊತೆ ಓಟದಲ್ಲಿ ಬಿಟ್ಟಿದ್ದೀರಾ. ಯಾಕಂದ್ರೆ ಹಾರ್ಮೋನ್ ಬದಲಾವಣೆ ಆದ ನಂತರ ನಾವು ಪುರುಷ ಶಕ್ತಿ ನಮ್ಮಲ್ಲಿ ಇರಲ್ಲ, ಒಂದು ಮಹಿಳೆಯರಿಗೂ ನಮಗೆ ಓಡಕ್ಕಾಗಲ್ಲ. ಮಾನದಂಡಗಳ ಸಡಿಲಿಕೆನೂ ಕೊಟ್ಟಿಲ್ಲ. ನೀವು ಯಾವ ಆಧಾರದ ಮೇಲೆ ಆ ಮಾನದಂಡಗಳನ್ನ ಕೊಟ್ರಿ? ಅಷ್ಟು ಯೋಚನಾ ಶಕ್ತಿ ಇಲ್ವಾ ಸರ್ಕಾರಕ್ಕೆ? ಇಷ್ಟೊಂದು ಎಲ್ಲ ಇಡೀ ರಾಜ್ಯಗಳನ್ನು ನಡೆಸ್ತಾ ಇದ್ದೀರಾ. ಆ ತೃತೀಯ ಲಿಂಗಿಗೆ ನಾವು 1% ರಿಸರ್ವೇಷನ್ ತಂದಿದ್ದೀವಿ, ನೀವು ರಸ್ತೆಯಲ್ಲಿ ಬೇಡಬೇಡ್ರಿ, ನೀವು ದೇಹ ವ್ಯಾಪಾರ ಮಾಡಬೇಡ್ರಿ ಅಂತ ಹೇಳ್ತಿದ್ದೀರಾ. ಮನೆಯಿಂದ ಹೊರಗಡೆ ಬಂದ್ಬಿಟ್ಟ ನಂತರ ನಾವು ಎಜುಕೇಶನ್ ಅನ್ಕಂಪ್ಲೀಟ್ ಮಾಡಿರ್ತೀವಿ. ನಮಗೆ ಬೇರೆ ಯಾವುದೇ ಸೌಲಭ್ಯಗಳು ಸಿಕ್ಕಿರಲ್ಲ. ಅಷ್ಟು ಸಹಿತ 1% ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಮನಸ್ಸು ಪರಿವರ್ತನೆ ಮಾಡಿ ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಅದರಲ್ಲೂ ನೀವು ನಿರ್ಬಂಧಗಳನ್ನು ಹಾಕಿದ್ದೀರಾ. ಕಿರಣ್ ಬೇಡಿ, ತಾನಾಜಿ ಸಾವಂತ್, ಬಾಬಾ ಸಾಹೇಬ್ ಕಾಂಬ್ಳೆ, ಸರಳ ಸಾತ್ಪತಿ, ಕವಿತಾ ಜಾರಕಿಹೊಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕುಲಕರ್ಣಿ, MM ನ್ಯೂಸ್, ಬೆಳಗಾವಿ.